ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊಟ್ಟೆ ಕರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ವೈಟ್ ಲೇಯರ್ ಆ ಮೊಟ್ಟೆ ತುಂಬ ಸುತ್ತಲೂ ಅಂಟ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿದರೆ ಮಾಡೋದು ಕೂಡ ತುಂಬ ಈಸಿ ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಡ್ಡಿ ಮೆಣಸನ್ನು ತೊಗೊಂಡಿದ್ದೀನಿ, ಹುರಿದು ತೊಗೊಂಡಿದ್ದೀನಿ. ಇದನ್ನು ನೀವು ಬೇಕಾದರೆ ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸನ್ನು ಸೇರಿಸಿ ಹಾಕೋಬೋದು. ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು 2 ಲವಂಗ ಮತ್ತು 1 ಚಕ್ಕೆ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ, ಶುಂಠಿ, ಬೆಳ್ಳುಳ್ಳಿ ಮತ್ತು 1 ನಾಟಿ ಟೊಮೊಟೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ನಾವು ಸಾಂಬಾರು ಮಾಡುವಾಗ ಈ ರೀತಿ ರುಬ್ಬುವಾಗ ತುಂಬ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಯಾವುದೇ ನಾನ್ ವೆಜ್ಜಿಗಾಗಲಿ ಅಥವಾ ವೆಜಿಟೇಬಲ್ಸ್ ಸಾಂಬಾರಿಗಾದರೂ ಅಷ್ಟೇ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಆವಾಗಲೇ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ರುಬ್ಕೊಂಡಾಗಿದೆ ನೋಡಿ. ಸ್ವಲ್ಪ ಇಷ್ಟಿದ್ರೆ ಸಾಕಾಗುತ್ತೆ. ತುಂಬ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಅದಷ್ಟು ಸರಿ ಇರಲ್ಲ. ಸೊ ಇವಾಗ ರುಬ್ಕೊಂಡಾಗಿದೆ. ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನಿಗೆ ನಾನು ಮಡಿಕೆಯಲ್ಲೇ ಮಾಡೋದು ಎಲ್ಲ ಸಾಂಬಾರನ್ನು ಕೂಡ. ಮಡಿಕೆಯಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನ್ ನಾನಿಲ್ಲಿ. ನೀವು ಅಡುಗೆ ಎಣ್ಣೆ ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೋಬೋದು. ಎಣ್ಣೆ ಕಾದ್ಮೇಲೆ ಒಂದು 3 ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದರೆ ಮೊಟ್ಟೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೆ ಸಾಂಬಾರು ತುಂಬ ರುಚಿಕರವಾಗಿ ಬರುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ 1 ನಾಟಿ ಟೊಮೆಟೊ ಸೇರಿಸಿದ್ದೀನಿ, ಯಾಕೆಂದರೆ ನಾವು ರುಬ್ಬೋದಕ್ಕೆ ಕೂಡ 1 ಹಾಕಿದ್ವಲ್ವ, ಅದಕ್ಕೋಸ್ಕರ ಇದಕ್ಕೆ 1 ಹಾಕಿದರೆ ಸಾಕಾಗುತ್ತೆ. ಇದಕ್ಕೆ ಯಾವುದೇ ಹುಣಸೆ ಹಣ್ಣು ಆ ಥರದ್ದು ಹುಳಿದಿನೇನು ಹಾಕೋದು ಬೇಕಾಗಿರಲ್ಲ. ಇಷ್ಟೇ ಸಾಕಾಗುತ್ತೆ, 2 ಟೊಮೆಟೊ ಸಾಕಾಗುತ್ತೆ. 1 ರುಬ್ಬೋದಕ್ಕೆ, 1 ಈ ಥರ ಫ್ರೈ ಮಾಡೋದಕ್ಕೆ 2 ಟೊಮೆಟೊ ಹಾಕಿದರೆ ಸಾಕಾಗುತ್ತೆ. ಹುಣಸೆ ಹಣ್ಣೆಲ್ಲ ಹಾಕಿದರೆ ಈ ಸಾಂಬಾರು ಚೆನ್ನಾಗಿರಲ್ಲ, ಈ ಮೊಟ್ಟೆ ಕರಿ ಅನ್ನೋದು ಚೆನ್ನಾಗಿರಲ್ಲ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ಏನು ಮಾಡಬೇಕು, ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಮಸಾಲೆಯನ್ನೆಲ್ಲ ಕಂಪ್ಲೀಟ್ ಸೇರಿಸ್ಕೊಳ್ಳೋಣ. ತುಂಬಾ ರುಚಿಕರವಾಗಿರುತ್ತೆ ಇದು. ಬಾಯ್ಲ್ಡ್ ರೈಸ್ ಜೊತೆಗಂತೂ ಅದ್ಭುತವಾದ ಒಂದು ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಮಿಕ್ಸಿಯನ್ನೇ ತೊಳೆದ್ಬಿಟ್ಟು ಆ ನೀರನ್ನು ಸೇರಿಸ್ಕೊಳ್ಳೋಣ. ಇವಾಗ ನೀರನ್ನು ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ತುಂಬ ತೆಳ್ಳಗೂ ಇರಬಾರ್ದು. ನೋಡಿ ನೀರು ಹಾಕ್ಕೋಬೇಕು, ಯಾಕೆಂದರೆ ತುಂಬ ಚೆನ್ನಾಗಿ ಕುದಿಯುತ್ತಲ್ವ, ಕುದ್ದಾಗ ಅದು ನಮಗೆ ಗಟ್ಟಿ ಬಂದುಬಿಡುತ್ತೆ. ಮೊಟ್ಟೆ ಹಾಕಿದಾಗ ಇನ್ನೂ ಗಟ್ಟಿ ಆಗುತ್ತೆ. ಸೊ ನೀರನ್ನು ನೋಡಿ ಹಾಕ್ಕೋಬೇಕು. ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ. ಇದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಾನು, ಯಾಕೆಂದರೆ ಅದು ಚೆನ್ನಾಗಿ ಕುದ್ದುಬಿಟ್ರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಸೊ ಇಷ್ಟಿದ್ರೆ ಸಾಕಾಗುತ್ತೆ. ಈ ಹದದಲ್ಲಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ ನಮಗೆ. ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಅಡುಗೆಗೆ ಹೆಚ್ಚಾಗಿ ಕಲ್ಲುಪ್ಪನ್ನು ಬಳಸಿದ್ರೇ ಒಳ್ಳೆಯದು. ನೋಡಿ ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ, ತುಂಬ ತೆಳ್ಳಗಿಲ್ಲ ಇದು. ಅದು ಚೆನ್ನಾಗಿ ಕುದಿಯುತ್ತಲ್ವ, ಆವಾಗ ಗಟ್ಟಿ ಬಂದುಬಿಡುತ್ತೆ. ಅದು ಮೊಟ್ಟೆ ಹಾಕಿದಾಗ ನಾನು ಹೇಳಿದಾಗೆ ಮತ್ತೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಸೊ ತಟ್ಟೆ ಮುಚ್ಚಿ, ಒಂದು ಪ್ಲೇಟ್ ಮುಚ್ಚಿ ಕುದಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಕುದೀತಾ ಇದೆ ನೋಡಿ. ಅದು ನೋಡಿ ಇಷ್ಟು ಪರ್ಫೆಕ್ಟ್ ಹದ ಇರುತ್ತೆ ಇದು. ಮೊಟ್ಟೆ ಹಾಕಿದ ಮೇಲಂತೂ ಕರೆಕ್ಟಾಗಿ ಬರುತ್ತೆ ನಮಗೆ. ಚೆನ್ನಾಗಿ ಕುದೀತಾ ಇದೆ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ ಇದೆ ಇದಕ್ಕೆ, ಆರಾಮಾಗಿ ಮಾಡ್ಕೋಬೋದು, ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಇವಾಗ ಕುದಿಯುವಾಗ ಗ್ಯಾಸನ್ನು ಸಿಮ್ ಮಾಡಿಕೊಂಡೇ ಇದನ್ನು ಹಾಕಬೇಕು, ಮೊಟ್ಟೆಯನ್ನು ಒಡೆದು ಹಾಕಬೇಕು. ಇದನ್ನು ಮಾತ್ರ ನೆನ್ಪಿಟ್ಕೋಬೇಕು ನಾವು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಹಾಕಿದರೆ ಅದು ಕರ್ಗೋಗ್ಬಿಡುತ್ತೆ, ಒಂಥರ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಅದರಿಂದ ನಾವು ಸಿಮ್ಮಲ್ಲಿ ಇಟ್ಕೊಂಡೇ ಮೊಟ್ಟೆಯನ್ನು ಹಾಕಬೇಕು. ಆವಾಗ ಆ ಮೊಟ್ಟೆ ವೈಟ್ ಲೇಯರ್ಸ್ ಎಲ್ಲ ಅದಕ್ಕೆ ಅಂಟ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ನಾನಿಲ್ಲಿ 3 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. 3 ಮೊಟ್ಟೆಯನ್ನು ಕೂಡ ಹಾಕ್ಕೊಳ್ಳೋಣ.
ಮೂರು ಕೂಡ ಹಾಕ್ಕೊಂಡಾಗಿದೆ. ಸಿಮ್ಮಲ್ಲೇ ಇರಬೇಕು ಇದು. ಇದನ್ನು ಒಂದು 2-3 ನಿಮಿಷ ನಾವು ಒಂದು ಪ್ಲೇಟನ್ನು ಮುಚ್ಚಿ ಹಾಗೆಯೇ ಅದನ್ನು ಸಿಮ್ನಲ್ಲೇ ಬಿಟ್ಬಿಡಬೇಕು, ಬೇಯೋದಕ್ಕೆ ಬಿಟ್ಬಿಡಬೇಕು. ಇವಾಗ ನೋಡಿ ಅದು ಚೆನ್ನಾಗಿ ಬೆಂದಿರುತ್ತೆ, ತಳ ಹಿಡಿದೇನೆ ಚೆನ್ನಾಗಿ ಬೆಂದಿರುತ್ತೆ ಅದು ನೋಡಿ. ವೈಟ್ ಲೇಯರೆಲ್ಲ ಆ ಮೊಟ್ಟೆಗೆ ಅಂಟ್ಕೊಂಡು ಒಂಥರ ತುಂಬ ಚೆನ್ನಾಗಿ ಬರುತ್ತೆ. ಸಾರಿಗೆಲ್ಲ ಸ್ಪ್ರೆಡ್ ಆಗಲ್ಲ, ಒಂಥರ ತುಂಬ ಚೆನ್ನಾಗಿ ಬರುತ್ತೆ. ಆ ವೈಟ್ ಲೇಯರ್ ಗಟ್ಟಿ ಹಾಗಾಗೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಮೊಟ್ಟೆ ಸಾಂಬಾರು ಅದ್ಭುತವಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಊಟಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆ ರುಚಿಕರವಾದ ಒಂದು ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಆ ವೈಟ್ ಲೇಯರ್ ಹೇಗೆ ಎಷ್ಟು ಚೆನ್ನಾಗಿ ಅಂಟ್ಕೊಂಡು ಅಲ್ಲೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಂದು ಸತಿ ಮಾಡಿದರೆ ನೀವು ಪದೇ ಪದೇ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.